ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಮ್ಮ ಮಂಗಳೂರು. ನಾನಿವಾಗ ಆ, ನಾನು ಡೈಲಿ ರುಟೀನಲ್ಲಿ ಯಾವ ಸ್ಕಿನ್ ಕೇರ್ ಪ್ರಾಡಕ್ಟ್ ಯೂಸ್ ಮಾಡ್ತೇನೆ ಅಂತೇಳಿ ಅದರ ಬಗ್ಗೆ ಒಂದು ಇನ್ಫಾರ್ಮೇಷನ್ ಕೊಡ್ತೇನೆ. ನಿಮಗೆ ಈ ಒಂದು ವಿಡಿಯೋ, ಈ ಸ್ಕಿನ್ ಕೇರ್ ರುಟೀನ್ ವಿಡಿಯೋ ಇಷ್ಟ ಆದರೆ ಪ್ಲೀಸ್ ಒಂದು ಸಬ್ಸ್ಕ್ರೈಬ್ ಮಾಡಿಕೊಡಿ ಮತ್ತೊಂದು ಲೈಕ್ ಕೊಡಿ. ಫಸ್ಟಿಗೆ ನಾನು ಮಾಯಿಶ್ಚರೈಸೇಷನ್ ಅಂದರೆ ಬಾಡಿ ಲೋಷನ್ ಅಂತೇಳಿ VLCC ಅವರದ್ದು ಯೂಸ್ ಮಾಡ್ತಿದ್ದೆ. ಇದೊಂದು ಲಾಂಗ್ ಲಾಸ್ಟಿಂಗ್ ಎಕ್ಸ್ಪೈರಿ ಡೇಟ್ ಅಂತ ಹೇಳಬೇಕು. ಇದನ್ನು ತಗೊಂಡು 3 ಇಯರ್ಸ್ ಆಯಿತು. 3 ಇಯರ್ಸ್ ಎಕ್ಸ್ಪೈರಿ ಇದೆ, ಅದಕ್ಕೋಸ್ಕರ ನಾನು ತಗೊಂಡಿದ್ದೆ. ಯಾಕೆಂದ್ರೆ ನಾನು ಡೈಲಿ ಯಾವಾಗಲಾದ್ರೂ ಒಮ್ಮೊಮ್ಮೆ ಹಾಕ್ಕೊಳ್ಳೋದು, ಮನಸ್ಸಾದರೆ ಹಾಕ್ಕೊಳ್ಳೋದು, ಹಾಗೆ ಆದರೂ ಇದು ಒಳ್ಳೆ ರಿಸಲ್ಟ್ ಕೊಟ್ಟಿದೆ. ಇವಾಗ ಖಾಲಿಯಾಗಿದೆ ನೋಡಿ, ಫುಲ್ ಖಾಲಿಯಾಗಿದೆ. ಇದು ಒಳ್ಳೆ ರಿಸಲ್ಟ್ ಕೊಟ್ಟಿದೆ. ಆದರೂ ಇದು ಮಾತ್ರ ಎಲ್ಲಿ ಸಿಗ್ತಾ ಇಲ್ಲ. ಇದೀಗ ಪ್ರಾಡಕ್ಟ್ ಸ್ಟಾಕ್ ಮಾಡಿದರೆ ಏನು ಗೊತ್ತಿಲ್ಲ, ಸೇಲ್ ಇಲ್ಲ ಅಂತೇಳಿ. ಅಂದರೆ ಕೆಲವು ಸ್ಕಿನ್ನಿಗೆ ಒಳ್ಳೆ ಇಫೆಕ್ಟ್ ಆಗ್ತದೆ, ಕೆಲವು ಸ್ಕಿನ್ನಿಗೆ ಇಫೆಕ್ಟ್ ಆಗೋದಿಲ್ಲ. ಅದಕ್ಕೋಸ್ಕರ ಇದು ಪ್ರಾಡಕ್ಟ್ ಎಲ್ಲಿ ಕೂಡ ಸಿಗ್ತಾ ಇಲ್ಲ. ತುಂಬ ಸ್ಟೋರಲ್ಲೆಲ್ಲ ಕೇಳಿದೆ ನಾನು, ಆದರೂ ಈ ಪ್ರಾಡಕ್ಟ್ ಸಿಗ್ತಾ ಇಲ್ಲ. VLCC ಅದು ಶಿಯಾ ಬಟರ್ ಪ್ಲಸ್ ಆರ್ಗನ್ ಆಯಿಲ್ SPF 20 ಪ್ಲಸ್ ಹನಿ. ಇದು ಮಾಯಿಶ್ಚರೈಸೇಷನ್ ಕ್ರೀಮ್, ಬಾಡಿ ಲೋಷನ್, ಕೈಗೆ ಮುಖಕ್ಕೆ ಕೂಡ ಹಚ್ಕೊಳ್ಬೋದು, ಪ್ರಾಬ್ಲಮ್ ಇಲ್ಲ. ಫೇಸ್ ಆಲ್ಸೋ ಅಂತೇಳಿ ಕೊಟ್ಟಿದ್ದಾರೆ. ಇವನ್ ವಿ ಕ್ಯಾನ್ ಅಪ್ಲೈ ಇನ್ ಟು ದ ಫೇಸ್ ಆಲ್ಸೋ. ಆದರೆ ನಾನು ಖಾಲಿ ನೆಕ್ ಪ್ಲೇಸಿಗೆ, ಕೈಗೆ ಅಷ್ಟೇ ಅಪ್ಲೈ ಮಾಡ್ತಿದ್ದೆ. ನಾನು ಫೇಸಿಗೆ ಅಷ್ಟೊಂದು ನನಗೆ ಸೂಟ್ ಆಗೋದಿಲ್ಲ. ಫೇಸಿಗೆ ಯಾವ ಕ್ರೀಮ್ ಕೂಡ, ಯಾವುದಾದ್ರು ಕ್ರೀಮ್, ಮಾಯಿಶ್ಚರೈಸೇಷನ್ ಕ್ರೀಮ್ ಅದ್ರ ಯೂಸ್ ಮಾಡಿದರೆ ನೆಕ್ಸ್ಟ್ ಡೇ ಎಲ್ಲ ಪಿಂಪಲ್ಸ್ ಎಲ್ಲ ಬರ್ತದೆ. ಅದಕ್ಕೆ ನಾನು ಯಾವುದು ಕೂಡ ಫೇಸಿಗೆ ಅಷ್ಟೊಂದು ಪ್ರಿಫರ್ ಮಾಡೋದಿಲ್ಲ. ನೆಕ್ಸ್ಟ್ ಇದಾದ ನಂತರ ಇದು ಎಲ್ಲಿ ನನಗೆ ಸಿಗ್ತಿರಲಿಲ್ಲ ಯಾವ ಸ್ಟೋರಲ್ಲಿ ಕೂಡ. ಅದಕ್ಕೆ ನನಗೆ ಮಾಯಿಶ್ಚರೈಸೇಷನ್ ಇಸ್ ಮಸ್ಟ್. ಅಂದರೆ ಆಫ್ಟರ್ 30 ಮಾಯಿಶ್ಚರೈಸೇಷನ್ ಬೇಕೇ ಬೇಕಾಗಿ. ನಮ್ಮ ಸ್ಕಿನ್ ಸ್ವಲ್ಪ ಡಲ್ ಆಗಲಿಕ್ಕೆ ಸ್ಟಾರ್ಟ್ ಆಗ್ತದೆ. ಅದಕ್ಕೆ ನಾನು ಇವಾಗ ವ್ಯಾಸಲಿನ್ ಅವರದ್ದು ಡೈಲಿ ಬ್ರೈಟ್ನಿಂಗ್ ತಗೊಂಡಿದ್ದೇನೆ. ಇದು ವ್ಯಾಸಲಿನ್ ಅವರದ್ದು ಡೈಲಿ ಬ್ರೈಟ್ನಿಂಗ್ ಕ್ರೀಮ್. ಇದು ನೋಡಬೇಕು, ನಿನ್ನೆ ತಗೊಂಡದ್ದು. ಇದರ ಇಫೆಕ್ಟ್ ಇನ್ನು ಒಂದು 1 ಮಂತ್ ಯೂಸ್ ಮಾಡಿದ ನಂತರ ಗೊತ್ತಾಗೋದು ಇಫೆಕ್ಟ್ ಏನು ಎತ್ತ ಅಂತೇಳಿ. ಹಾಗೆ ಇದೀಗ ಯೂಸ್ ಮಾಡಬೇಕು. ಇದು ಬಾಡಿಗೆ, ಕೈಗೆ, ಕಾಲಿಗೆಲ್ಲ ಹಚ್ಕೊಳ್ಳುವಂಥ ಮಾಯಿಶ್ಚರೈಸೇಷನ್. ಡೈಲಿ ಎಲ್ಲ ಯಾವಾಗಲಾದ್ರೂ ಒಮ್ಮೊಮ್ಮೆ ಹಚ್ಕೊಳ್ತೇನೆ. ಡೈಲಿ ನನಗೂ ಕೂಡ ಟೈಮ್ ಸಿಗಲ್ಲ ಡೈಲಿ ಹಚ್ಕೊಳ್ಳಿಕ್ಕೆ, ಹಾಗಾದರೆ ಯಾವಾಗಲೂ ಒಮ್ಮೊಮ್ಮೆ ಹಚ್ಕೊಳ್ತೇನೆ. ನೆಕ್ಸ್ಟ್ ಬಂದು ಇದು ಮುಖಕ್ಕೆ ಹಚ್ಚೋದು. ಇದು ಆಯುರ್ವೇದಿಕ್ ಕಸ್ತೂರಿ ಮಂಜಲ್ ಅಂತೇಳಿ, ವಿತ್ ದ ನ್ಯಾಚುರಲ್ ಆ್ಯಂಟಿ ಆಕ್ಸಿಡೆಂಟ್ಸ್. ಇದು ಎಲ್ಲ ಸೂಪರ್ ಮಾರ್ಕೆಟಲ್ಲಿ ಮತ್ತು ಆಯುರ್ವೇದಿಕ್ ಶಾಪಲ್ಲಿ ಸಿಗ್ತದೆ. ಇದು ಒಳ್ಳೆ ಇಫೆಕ್ಟಿವ್ ಇದೆ. ಯಾಕೆ ಹೇಳಬೇಕು, ಇದನ್ನು ಹಾಲಲ್ಲಿ ಅಥವಾ ರೋಸ್ ವಾಟರಲ್ಲಿ ಅಥವಾ ಹನಿಯಲ್ಲಿ ಹಾಕಿ ಮುಖಕ್ಕೆ ಹಚ್ಚಿದರೆ ಒಳ್ಳೆ ರಿಸಲ್ಟ್ ಸಿಗ್ತದೆ. ಯಾಕೆಂದರೆ ನನಗೆ ಪಿಂಪಲ್ಸ್ ಮಾಸ್ಕ್ ಖಾಲಿ ಅಪ್ಲೈ ಮಾಡ್ತಿದ್ದೆ ನನ್ನ ಮುಖಕ್ಕೆ. ಇಲ್ಲಿ ಫುಲ್ ಪಿಂಪಲ್ಸ್ ಎಲ್ಲ ಇದು ಮಾರ್ಕ್ ಇತ್ತು. ಅದಕ್ಕೆ ಖಾಲಿ ಡಾಟ್ ಅಪ್ಲೈ ಮಾಡ್ತಿದ್ದೆ. ಅದು ಒಳ್ಳೆ ರಿಸಲ್ಟ್ ಸಿಕ್ಕಿದ ನಂತರ ನಾನೀಗ ಫುಲ್ ಫೇಸಿಗೆ ಅಪ್ಲೈ ಮಾಡ್ತಿದ್ದೇನೆ. ಒಂದು ವೀಕಲ್ಲಿ ಒಂದು 3 ಡೇಸ್ ಅಪ್ಲೈ ಮಾಡಿದರೆ ಸಾಕು, ಒಳ್ಳೆ ಗ್ಲೋ ಬರ್ತದೆ. ಒಂದು 1 ಮಂತ್ ಆದರೆ ಇದನ್ನು ಟ್ರೈ ಮಾಡಿ ನೋಡಬೇಕು. ಇವಾಗ ನಾನೊಂದು 2 ಡೇಸ್ ಆಯ್ತು ಇದನ್ನು ಅಪ್ಲೈ ಮಾಡೋದು. ಓಕೆ ಅಂತ ಆಗ್ತದೆ, ಸ್ವಲ್ಪ ಗ್ಲೋ ಬಂದಿದೆ ಮುಖದಲ್ಲಿ. ಅಂದರೆ ಪಿಂಪಲ್ಸ್ ಎಲ್ಲ ಸ್ವಲ್ಪ ಕಡಿಮೆ ಆಗಿದೆ. ಇದು ಯಾಕೆಂದರೆ ಆಯುರ್ವೇದಿಕ್ ಆದ ಕಾರಣ ಕಸ್ತೂರಿ ಮಂಜಲ್, ಇದರ ಹೆಸರು ಕಸ್ತೂರಿ ಅರಶಿನ ಅಂತೇಳಿ. ಆ ಅರಶಿನ ಅಲ್ಲ, ಇದು ಬೇರೆ, ಕಸ್ತೂರಿ ಅರಶಿನ ಅಂತೇಳಿ. ಹಾಗೆ ನಾನು ಇದು ಆಯುರ್ವೇದಿಕ್ ಆದ ಕಾರಣ ಸೈಡ್ ಎಫೆಕ್ಟ್ಸ್ ಇರಲಿಕ್ಕಿಲ್ಲ, ಬೇರೆಲ್ಲ ಕೆಮಿಕಲ್ ಎಲ್ಲ ಹಾಕೋದಿಲ್ಲ ಅಂತ ಕಾರಣಕ್ಕೆ ನಾನು ಇದು ಆಯುರ್ವೇದಿಕ್ ತಗೊಂಡಿದ್ದೇನೆ ನಾನು. ಅದಕ್ಕೋಸ್ಕರ ಇದನ್ನು ಟ್ರೈ ಮಾಡ್ತೇನೆ. ನೋಡುವ, ಟ್ರೈ ಮಾಡಿ ಒಳ್ಳೆ ರಿಸಲ್ಟ್ ಬಂದರೆ ನಾನು ನಿಮಗೆ ಅಪ್ಡೇಟ್ ಕೊಡ್ತೇನೆ, ಒಳ್ಳೆ ರಿಸಲ್ಟ್ ಬಂದರೆ. ಇಷ್ಟ ಆಗಿದ್ದು ನನ್ನ ಸ್ಕಿನ್ ಕೇರ್ ರುಟೀನ್. ನಿಮಗೆ ಇಷ್ಟ ಆದರೆ ಈ ವಿಡಿಯೋನು ಲೈಕ್ ಮಾಡಿ ಮತ್ತು ಒಂದು ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನನ್ನ ಚಾನಲ್ ಇವಾಗ ಸ್ಟಾರ್ಟ್ ಮಾಡಿದ್ದೊಂದು ಸಣ್ಣ ಚಾನಲ್. ಅದಕ್ಕೆ ಕೂಡ ನಾವೀಗ ಬೇರೆ ಚಾನಲನ್ನು ನೋಡಿ ಅವರಿಗೆ ಸಬ್ಸ್ಕ್ರೈಬ್ ಕೊಡ್ತೇವೆ ಇಷ್ಟ ಆದರೆ. ನಿಮಗೆ ಕೂಡ ಸಪೋಸ್ ಇಷ್ಟ ಆದರೆ ಒಂದು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಪಕ್ಕದಲ್ಲಿದ್ದೊಂದು ಬೆಲ್ ಐಕಾನನ್ನು ಪ್ರೆಸ್ ಮಾಡಿ ಒಂದು ಸಬ್ಸ್ಕ್ರಿಪ್ಷನ್ ಮೂಲಕ ನನ್ನ ಚಾನಲಿಗೆ ಒಂದು ಸಪೋರ್ಟ್ ಕೊಟ್ಟಾಗ ಆಗ್ತದೆ. ಅದಕ್ಕೋಸ್ಕರ ಪ್ಲೀಸ್ ಡೂ ಸಬ್ಸ್ಕ್ರೈಬ್ ಮೈ ಚಾನಲ್ ನಮ್ಮ ಮಂಗಳೂರು. ಅಂದರೆ ನಾನು ತುಂಬ ಯೂಟ್ಯೂಬ್ ಹೆಸರು ಚೇಂಜ್ ಮಾಡಿದ್ದೆ. ಫಸ್ಟ್ ನಾನು ಪವರ್ ಆಫ್ ಗರ್ಲ್ಸ್ ಅಂತ ಇಟ್ಟಿದ್ದೆ, ನಂತರ ಮತ್ತೊಂದು ಅನ್ಸ್ಕ್ರಿಪ್ಟೆಡ್ ಲೈಫ್. ಇವಾಗ ಅದೇ ನನಗೆ ಏನು ಬೇಡ, ನಮ್ಮದೇ ಲೋಕಲಾಗಿ ಯಾವುದರ ಹೆಸರು ಇಡುವ ಅಂಥೇಳಿ ನಮ್ಮ ಮಂಗಳೂರು ಅಂತೇಳಿ ನಾನು ಹೆಸರಿಟ್ಟಿದ್ದೇನೆ.
ಅದಕ್ಕೆ ಯಾಕೆಂದರೆ ಐ ಆಮ್ ಫ್ರಮ್ ಮ್ಯಾಂಗ್ಳೂರ್. ನನಗೆ ನನ್ನ ಹುಟ್ಟೂರು ಮಂಗಳೂರಾದ ಕಾರಣ ಅದರ ಮೇಲೆ ತುಂಬ ಅಭಿಮಾನ. ಅದಕ್ಕೋಸ್ಕರ ನಮ್ಮ ಮಂಗಳೂರು ಅಂತೇಳಿ ನನ್ನ ಹೆಸರಿಟ್ಟಿದ್ದೇನೆ. ಆದರೆ ನಾನು ಸೆಟ್ಲ್ ಆಗಿರೋದು ಸುಳ್ಯದಲ್ಲಿ ಆಫ್ಟರ್ ಮ್ಯಾರೇಜ್. ಆದರೂ ನನಗೆ ಮಂಗಳೂರಿಂದೇ ಹೇಳಿದರೆ ಏನೋ ಒಂದು ಅಟ್ಯಾಚ್ಮೆಂಟ್. ಯಾಕೆಂದರೆ ನಾನು ಹುಟ್ಟಿ ಬೆಳೆದ ಊರು, ಎಜುಕೇಷನ್ ಎಲ್ಲ ಅಲ್ಲೇ ಮಾಡಿದ ಊರು, ನನ್ನ ಹುಟ್ಟೂರು. ಅದಕ್ಕೋಸ್ಕರ ನಾನು ನಮ್ಮ ಮಂಗಳೂರು ಅಂತೇಳಿ ನನ್ನ ಚಾನಲಿಗೆ ಹೆಸರಿಟ್ಟಿದ್ದೇನೆ. ಹಾಗೆ ಹಾಗೆ ಅಷ್ಟೇ ಹೇಳೋಕ್ಕೆ ಇನ್ನು ನೋಡ, ಇನ್ನೇನಾದರೂ ಸಪೋಸ್ ಸಬ್ಸ್ಕ್ರೈಬರ್ ಜಾಸ್ತಿ ಆದರೆ ಜಾಸ್ತಿ ನಾನು ಮಾಡ್ತೇನೆ ವೀಡಿಯೋ. ಯಾಕೆ ಇದರಲ್ಲಿ ಹೇಳಿದರೆ ನನಗೆ ಸ್ವಲ್ಪ ಹೀಗೆ ಕಾನ್ವರ್ಸೇಷನ್ ಮಾಡಿದರೆ ನನ್ನ ಕಮ್ಯುನಿಕೇಷನ್ ಸ್ಕಿಲ್ ಕೂಡ ಜಾಸ್ತಿ ಆಗ್ತದೆ. ಹಾಗೆ ನನಗೆ ಕೂಡ ಸ್ವಲ್ಪ ಟೈಮ್ ಪಾಸ್ ಆದಾಗೆ ಆಗ್ತದೆ ಮನೆಯಲ್ಲಿ ಕೂತು. ಹಾಗೆ ನೋಡುವ ಎಂತ ಅಂತೇಳಿ. ಅದಕ್ಕೋಸ್ಕರ ನಿಮ್ಮ ಸಬ್ಸ್ಕ್ರಿಪ್ಷನ್ ಈಸ್ ಮೋಸ್ಟ್ ಇಂಪಾರ್ಟೆಂಟ್ ಫಾರ್ ಮೀ. ಪ್ಲೀಸ್ ನನ್ನ ಚಾನಲನ್ನೊಂದು ಲೈಕ್, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಇಷ್ಟು ಹೇಳೋದು. ನನ್ನ ಚಾನಲನ್ನು ಗ್ರೋ ಮಾಡಲಿಕ್ಕೆ ಪ್ಲೀಸ್ ಒಂದು ಸಬ್ಸ್ಕ್ರಿಪ್ಷನ್ ಈಸ್ ಇಂಪಾರ್ಟೆಂಟ್. ಅಷ್ಟೇ ಹೇಳೋದು. ಲೈಕ್ ಮಾಡೋದು ಬಿಡೋದು ನಿಮ್ಮ ಇಷ್ಟ. ಅದು ನಿಮಗೆ ವಿಡಿಯೋ ಲೈಕ್ ಆದರೆ ಮಾಡ್ತೀರಿ. ವಿಡಿಯೋ ಲೈಕ್ ಆಗಾದರೆ ನಾನು ಎಷ್ಟು ಪ್ಲೀಸ್ ಲೈಕ್ ಮಾಡಿ ಅಂತ ಹೇಳಿದ್ರು ಮಾಡಲಿಕ್ಕೆ ಹೋಗಬೇಡಿ. ಅದಕ್ಕೋಸ್ಕರ ಥ್ಯಾಂಕ್ ಯು ಫಾರ್ ವಾಚಿಂಗ್.